ಭಾರತೀಯ ರೈಲ್ವೆಗಳು ರೈಲುಗಳ ಭವಿಷ್ಯವನ್ನು ಬದಲಿಸುತ್ತಿವೆ. ಈ ಬಾರಿ ಅದು ಹೈಡ್ರೋಜನ್ ಶಕ್ತಿಯಿಂದ. ಡೀಸೆಲ್ ಇಲ್ಲ, ಹೊಗೆ ಇಲ್ಲ, ಕೇವಲ ಹಸಿರು ಶಕ್ತಿ. ಡಿವಿಜಿ ರೇಲ್ಫ್ಯಾಂಗೆ ಮತ್ತೆ ಸ್ವಾಗತ. ಭಾರತೀಯ ರೈಲ್ವೆಗಳಲ್ಲಿ ಹೈಡ್ರೋಜನ್ ಎಂಜಿನ್ ಅನ್ನು ಅನ್ವೇಷಿಸೋಣ. ಹೈಡ್ರೋಜನ್ ರೈಲು ಎಂದರೇನು? ಹಾಗಾದರೆ ಹೈಡ್ರೋಜನ್ ರೈಲು ಅಂದ್ರೆ ಏನು? ಡೀಸೆಲ್ ಅಥವಾ ವಿದ್ಯುತ್ ಶಕ್ತಿಯ ಬದಲು ಈ ರೈಲುಗಳು ಹೈಡ್ರೋಜನ್ ಫ್ಯೂಯಲ್ ಸೆಲ್ಗಳನ್ನು ಬಳಸುತ್ತವೆ. ಹೈಡ್ರೋಜನ್ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯೆ ನೀಡಿ ವಿದ್ಯುತ್ ಉತ್ಪಾದಿಸುತ್ತದೆ. ಮತ್ತು ಅದರ ಏಕೈಕ ಉತ್ಪನ್ನ ನೀರು. ಅದರರ್ಥ ಶೂನ್ಯ ಕಾರ್ಬನ್ ಉತ್ಸರ್ಜನೆ ಮತ್ತು ಸ್ವಚ್ಛ ಪರಿಸರ. ಭಾರತೀಯ ರೈಲ್ವೆಗಳಿಗೆ ಇದು ಏಕೆ ಬೇಕು? ಭಾರತೀಯ ರೈಲ್ವೆಗಳು ವಿಶ್ವದ ಅತಿದೊಡ್ಡ ರೈಲು ಜಾಲಗಳಲ್ಲಿ ಒಂದಾಗಿದೆ. ಇನ್ನೂ ಹಲವಾರು ಮಾರ್ಗಗಳು ವಿದ್ಯುತ್ಕರಣವಾಗಿಲ್ಲ ಮತ್ತು ಡೀಸೆಲ್ ಎಂಜಿನ್ಗಳ ಮೇಲೆ ಅವಲಂಬಿತವಾಗಿವೆ. ಹೈಡ್ರೋಜನ್ ರೈಲುಗಳು ಪರಿಪೂರ್ಣ ಪರಿಹಾರ. ಓವರ್ಹೆಡ್ ವೈರ್ಗಳ ಅಗತ್ಯವಿಲ್ಲ. ಕಡಿಮೆ ಮಾಲಿನ್ಯ. ಗ್ರಾಮೀಣ ಮತ್ತು ವಿದ್ಯುತ್ಕರಣವಾಗಿಲ್ಲದ ಮಾರ್ಗಗಳಿಗೆ ಸೂಕ್ತ. ಭಾರತದ ಹೈಡ್ರೋಜನ್ ರೈಲು ಯೋಜನೆ. ಭಾರತೀಯ ರೈಲ್ವೆಗಳು ಹೈಡ್ರೋಜನ್ ಫ್ಯೂಯಲ್ ಸೆಲ್ ರೈಲು ಯೋಜನೆಯನ್ನು ಘೋಷಿಸಿವೆ. ಮೊದಲ ಮಾರ್ಗವನ್ನು ಹರಿಯಾಣದಲ್ಲಿ ಯೋಜಿಸಲಾಗಿದೆ. ಈ ರೈಲು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲುಗಳಲ್ಲಿ ಒಂದಾಗುವ ನಿರೀಕ್ಷೆಯಿದೆ. ಹಸಿರು ಮತ್ತು ಸುಸ್ಥಿರ ಸಾರಿಗೆಯತ್ತ ಭಾರತದ ಪ್ರಯತ್ನವನ್ನು ತೋರಿಸುತ್ತದೆ. ಹೈಡ್ರೋಜನ್ ರೈಲುಗಳ ಲಾಭಗಳು. ಹೈಡ್ರೋಜನ್ ರೈಲುಗಳು ಅನೇಕ ಲಾಭಗಳನ್ನು ನೀಡುತ್ತವೆ. ಶೂನ್ಯ ಉತ್ಸರ್ಜನೆ. ಡೀಸೆಲ್ಗಿಂತ ಕಡಿಮೆ ಶಬ್ದ. ದೀರ್ಘಾವಧಿಯಲ್ಲಿ ಕಡಿಮೆ ಕಾರ್ಯಾಚರಣೆ ವೆಚ್ಚ. ಭಾರತದ ನೆಟ್ ಜೀರೋ ಕಾರ್ಬನ್ ಗುರಿಯನ್ನು ಬೆಂಬಲಿಸುತ್ತದೆ. ಇದು ಕೇವಲ ತಂತ್ರಜ್ಞಾನವಲ್ಲ, ಇದು ಭವಿಷ್ಯ. ರೈಲ್ವೆಗಳ ಭವಿಷ್ಯ. ಹೈಡ್ರೋಜನ್, ಸೌರಶಕ್ತಿ ಮತ್ತು ಸಂಪೂರ್ಣ ವಿದ್ಯುತ್ಕರಣದೊಂದಿಗೆ ಭಾರತೀಯ ರೈಲ್ವೆಗಳು ವಿಶ್ವದ ಅತಿದೊಡ್ಡ ಹಸಿರು ರೈಲು ಜಾಲವಾಗುವತ್ತ ಸಾಗುತ್ತಿವೆ. ಮುಂದಿನ ತಲೆಮಾರಿನ ರೈಲುಗಳು ಇನ್ನಷ್ಟು ಸ್ವಚ್ಛ, ಚತುರ ಮತ್ತು ವೇಗವಾಗಿರುತ್ತವೆ. ಹೈಡ್ರೋಜನ್ ರೈಲುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗೆ ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ಇನ್ನಷ್ಟು ರೈಲ್ವೆ ಅಪ್ಡೇಟ್ಗಳಿಗಾಗಿ ಡಿವಿಜಿ ರೇಲ್ಫ್ಯಾಂಗೆ ಸಬ್ಸ್ಕ್ರೈಬ್ ಮಾಡಿ.